ಸಿಎಂ ತಲೆ ಮೇಲೆ ಪ್ರಾಸಿಕ್ಯೂಷನ್ ತೂಗುಗತ್ತಿ ನೇತಾಡ್ತಾ ಇದೆ. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಹರಸಾಹಸ ಪಡ್ತಿದ್ದಾರೆ. ಇದರ ನಡುವೆ ರಾಜ್ಯಪಾಲರ ನಡೆ ಭಾರೀ ಕುತೂಹಲ ಹೆಚ್ಚು ಮಾಡಿದೆ. ಕಾರಣ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಸಂಘರ್ಷ. ಮತ್ತಷ್ಟು ಪ್ರಾಸಿಕ್ಯೂಷನ್ಗೆ ಅಸ್ತು ಅಂತಾರ ಗವರ್ನರ್. ಕಳೆದ ಒಂದು ತಿಂಗಳಿನಿಂದ ಕರ್ನಾಟಕದಲ್ಲಿ ಪ್ರಾಸಿಕ್ಯೂಷನ್ ಮಹಾಸಮರವೇ ನಡೆಯುತ್ತಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಸಂಚಲನವನ್ನೇ ಎಬ್ಬಿಸಿದ್ರು. ಈ ಪ್ರಕರಣ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಕೇಸ್ ಬಳಿಕ ಬೇರೆ ಕೇಸ್ಗಳತ್ತ ಗವರ್ನರ್ ಚಿತ್ತ ಇದೆ ಎನ್ನಲಾಗ್ತಾ ಇದೆ. ಇಬ್ಬರು ಪ್ರಮುಖ ಸಚಿವರ ಮೇಲಿನ ದೂರಿಗೆ ವರದಿ ಕೇಳಿರುವ ಗವರ್ನರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ವಿವರಣೆ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಎರಡು ಪ್ರಮುಖ ದೂರುಗಳ ಮೇಲೆ ಗವರ್ನರ್ ವರದಿ ಕೇಳಿದ್ದಾರೆ. ರಾಜ್ಯಪಾಲರ ಈ ನಡೆಯಿಂದ ಇಬ್ಬರು ಸಚಿವರಿಗೆ ಸಂಕಷ್ಟ ಶುರುವಾಗುವ ಆತಂಕ ಹೆಚ್ಚಾಗಿದೆ. ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಪ್ರಿಯಾಂಕ್ ಖರ್ಗೆಗೆ ಸಂಕಷ್ಟದ ಸಾಧ್ಯತೆ ಇದೆ. ಕೆಐಡಿಬಿಯ ಸಿಎ ಸೈಟು ಹಂಚಿಕೆ ವಿಚಾರವಾಗಿ ಸಂಕಷ್ಟ ಶುರುವಾಗಿದೆ. ಸಿಎಎಸ್ ಮಾಹಿತಿ ಕೊಟ್ಟ ಬಳಿಕ ಗವರ್ನರ್ ನಡೆ ಕುತೂಹಲ ಮೂಡಿಸಿದೆ. ಈ ಪ್ರಕರಣದಲ್ಲಿಯೂ ಸಿದ್ದರಾಮಯ್ಯ ಕೇಸ್ ಸೂತ್ರ ಅನುಸರಿಸುತ್ತಾರಾ ಗವರ್ನರ್ ಅಂತ ಕಾದ್ ನೋಡಬೇಕು. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಹಗರಣದ ರೂವಾರಿ 50-50 ಸೈಟ್ ಹಂಚಿಕೆ ನಿಯಮದ ಜನಕನಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಮೂಡಾ ಮಾಜಿ ಆಯುಕ್ತರನ್ನ ಅಮಾನತು ಮಾಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಹಗರಣದ ಮೊದಲ ವಿಕೆಟ್ ಪತನ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಸಸ್ಪೆಂಡ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮೂಡಾ ಹಗರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೀವ್ರ ತಲೆನೋವಾಗಿ ಪರಿಣಮಿಸಿದೆ. ಪ್ರಾಸಿಕ್ಯೂಷನ್ ಅನುಮತಿ ಕುರಿತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವ ಬೆನ್ನಲ್ಲೇ ಭಾರೀ ಬೆಳವಣಿಗೆ ನಡೆದಿದೆ. ಇದೀಗ ಮೊದಲ ವಿಕೆಟ್ ಪತನಗೊಂಡಿದೆ. ಮೂಡಾ ಹಗರಣ ಇದೀಗ ರಾಜ್ಯದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿದೆ. ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟಗಳು ಹೆಚ್ಚಾಗ್ತಲೇ ಇದೆ. ಇದರ ನಡುವೆ ಮೂಡಾ ಹಗರಣದಲ್ಲಿ ಇದೀಗ ಮೊದಲ ವಿಕೆಟ್ ಪತನಗೊಂಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಹಿಂದಿನ ಆಯುಕ್ತರಾಗಿದ್ದ ಜಿಟಿ ದಿನೇಶ್ ಕುಮಾರ್ ಅಮಾನತುಗೊಂಡಿದ್ದಾರೆ. ದಿನೇಶ್ ಕುಮಾರ್ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಮೂಡಾ ಆರೋಪದ ನಡುವೆಯೂ ಕಳೆದ ಆಗಸ್ಟ್ 30ರಂದು ಸರ್ಕಾರ ಜಿಟಿ ದಿನೇಶ್ ಕುಮಾರ್ ಹಾವೇರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ ನೇಮಕ ಮಾಡಿತ್ತು. ಇದು ಸರ್ಕಾರಕ್ಕೆ ತೀವ್ರ ಹಿನ್ನಡೆ ಉಂಟು ಮಾಡಿತ್ತು. ದಿನೇಶ್ ಮೇಲಿರುವ ಆರೋಪಗಳು ಏನು ಅಂತ ನೋಡೋದಾದ್ರೆ, ಮೂಡಾದಲ್ಲಿ ನಿಯಮ ಬಾಹಿರವಾಗಿ ಸೈಟು ಹಂಚಿಕೆಯ ಆರೋಪ ಇದ್ದು, ಮೂಡಾದಲ್ಲಿ 50-50 ಅನುಪಾತದ ನಿಯಮ ತಂದಿದ್ದೆ ಈ ದಿನೇಶ್. 50-50 ಅನುಪಾತ ರದ್ದಾದ ನಂತರವೂ ಹಂಚಿಕೆಯ ಆರೋಪ ಇದೆ. ಅಲ್ಲದೆ ಮೂಲ ವಾರಸುದಾರರ ಹೆಸರಲ್ಲಿ ನಕಲಿ ವ್ಯಕ್ತಿಗಳಿಗೆ ಸೈಟು ಹಂಚಿಕೆ, ತಾಂತ್ರಿಕ ಶಾಖೆಯ ವರದಿಯನ್ನು ಲೆಕ್ಕಿಸದೆ ಕಾರ್ಯನಿರ್ವಹಣೆ ಮಾಡಿರುವ ಆರೋಪ ದಿನೇಶ್ ಮೇಲಿದೆ. ದಿನೇಶ್ ಅಮಾನತಿನ ಮೂಲಕ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು, ಇನ್ನು ಎಷ್ಟು ವಿಕೆಟ್ ಬೀಳುತ್ತೋ ಕಾದು ನೋಡಬೇಕಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಕೊಡಗು ಜಿಲ್ಲೆಯಲ್ಲಿ ಈಗ ಕೈಲ್ ಮುಹೂರ್ತ ಹಬ್ಬದ ಸಂಭ್ರಮ. ಕೃಷಿ ಚಟುವಟಿಕೆ ಮುಗಿದು ಜಿಲ್ಲೆಯ ರೈತಾಪಿ ವರ್ಗ ಹಬ್ಬದತ್ತ ಮುಖ ಮಾಡಿದ್ದಾರೆ. ವಿಶೇಷ ಅಂದರೆ ಕೈಲ್ ಮುಹೂರ್ತ ಅಂದರೆ ಕೊಡವರ ಆಯುಧ ಪೂಜಾ ಕೂಡ ಆಗಿದೆ. ಹಾಗಾದ್ರೆ ಈ ಹಬ್ಬದ ವಿಶೇಷತೆ ಏನು ತೋರಿಸ್ತೀವಿ ನೋಡಿ. ಕೃಷಿ ಸಲಕರಣೆಗಳಿಗೆ ಪೂಜೆ ಸಲ್ಲಿಸುತ್ತಿರುವ ಮಂದಿ, ತೆಂಗಿನಕಾಯಿಗೆ ಗುಂಡು ಹಾರಿಸಿ ಸಂಭ್ರಮಿಸುತ್ತಿರುವ ಜನರು, ಬಂದೂಕು ಹಿಡಿದು ಮಹಿಳೆಯರಿಂದ ಡ್ಯಾನ್ಸ್. ಈ ಸಂಭ್ರಮಗಳೆಲ್ಲ ಕಂಡು ಬಂದಿದ್ದು ಕೊಡಗಿನಲ್ಲಿ. ಮಂಜಿನ ನಗರಿಯಲ್ಲಿ ಕೈಲ್ ಹಬ್ಬದ ಸಂಭ್ರಮ. ಕೃಷಿ ಸಲಕರಣೆ, ಆಯುಧಗಳಿಗೆ ವಿಶೇಷ ಪೂಜೆ. ಕೊಡಗು ಜಿಲ್ಲೆಯಲ್ಲಿ ಕೈಲ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡಲಾಗ್ತಿದೆ. ವಿಶೇಷ ಅಂದರೆ ಕೊಡವ ಜನಾಂಗದವರಿಗೆ ಇದು ಆಯುಧ ಪೂಜೆಯ ದಿನವಾಗಿದೆ. ಇನ್ನು ಕಳೆದ 30 ವರ್ಷಗಳಿಂದ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಸಾರ್ವತ್ರಿಕವಾಗಿ ಈ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಿದೆ. ಕೈಲ್ ಅಂದ್ರೆ ಆಯುಧ.
ಈ ಆಯುಧವನ್ನು ಪೂಜೆ ಮಾಡ್ತಕ್ಕಂಥದ್ದು. ಕೊಡವರು ಯೋಧ ಪರಂಪರೆಯ ಜನ, ಮಾರ್ಷಲ್ ವುಡ್ ನಮ್ಮದು, ನಮ್ಮ ಬದುಕು. ಎಲ್ಲ ಕುಲದ ಕೊಡವರು ಕೃಷಿಕರು ಕೂಡ ಹೌದು. ಕೃಷಿ ಸುಮಾರು 300-400 ವರ್ಷಗಳಿಂದ ಈಚೆಗೆ ಬಂದಿದ್ದು. ಈ ಹಿಂದೆ ಯೋಧ ಪರಂಪರೆಯ ಜನ, ಯುದ್ಧ ಮತ್ತು ಬೇಟೆಯಲ್ಲಿ ನಾವು ನಿರತರಾಗಿರ್ತಕ್ಕಂಥ ಜನ. ಬಂದೂಕ, ಕೋವಿ, ಕತ್ತಿ ಇದರಲ್ಲಿ ಅಂತರ್ಗತವಾಗಿದೆ ನಮ್ಮ ಬದುಕು. ಹಬ್ಬದಲ್ಲಿ ಕೃಷಿ ಸಲಕರಣೆ, ಬಂದೂಕು ಸೇರಿದಂತೆ ಇತರ ಆಯುಧಗಳಿಗೆ ಪೂಜೆ ಸಲ್ಲಿಸಿದ್ರು. ಹಬ್ಬದಲ್ಲಿ ಮಾಂಸಾಹಾರದ ಬಗೆಯ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಮನೆ ಮಂದಿಯೆಲ್ಲ ಸವಿದ್ರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಪಾಲ್ಗೊಂಡು ಬಾಳೆದಿಂಡನ್ನು ಕಡಿದು ಸಂಭ್ರಮಿಸಿದ್ರು. ಕೈಲ್ಗುತ್ ಹಬ್ಬ ಮತ್ತು ಕೊಡಗಲ್ಲಿರ್ತಕ್ಕಂಥ ಕೊಡವರಿಗಿರ್ತಕ್ಕಂಥದ್ದು 4-5 ಹಬ್ಬ. ಅದನ್ನು ನಾವು ವಿಜೃಂಭಣೆಯಿಂದ ನೆರವೇರಿಸಬೇಕು. ಅದು ಕೇವಲ ಕೊಡಗಿಗೆ ಮಾತ್ರ ಸೀಮಿತವಾಗಬಾರ್ದು. ಈ ಕೊಡಗಿನ ಸಂಸ್ಕೃತಿ ಮತ್ತು ಸಾಹಿತ್ಯ ಇದು ಭಾಳ ಜಗತ್ ಪ್ರಸಿದ್ಧವಾದಂಥದ್ದು ಮತ್ತು ವೈಶಿಷ್ಟ್ಯವಾದಂಥದ್ದು. ಇದಕ್ಕೆಲ್ಲ ರೀತಿಯ ಪ್ರೋತ್ಸಾಹ ಸರ್ಕಾರವೂ ಸಹ ಕೊಡಬೇಕಾಗುತ್ತೆ. ಕೈಲ್ ಹಬ್ಬದ ಪ್ರಯುಕ್ತ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿ ಕೊಡಗಿನ ಜನರು ಸಂಭ್ರಮಿಸಿದ್ರು. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನಾಡಿನಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ. ಹಳ್ಳ, ಕೊಳ್ಳ, ಕೆರೆ, ಜಲಾಶಯಗಳೆಲ್ಲವೂ ಕೂಡ ಭರ್ತಿಯಾಗಿದೆ. ಆದರೂ ಕೂಡ ಕುಡಿಯುವ ನೀರಿನ ಹಾಹಾಕಾರ ಮಾತ್ರ ತಪ್ಪಿಲ್ಲ. ಆ ಭಾಗದ ಜನ ನೀರಿಗಾಗಿ ಈಗಲೂ ಕೂಡ ಪರದಾಡ್ತಿದ್ದಾರೆ. ಯಾವುದು ಆ ಊರು, ಏನಿದೆ ಅಲ್ಲಿನ ಪರಿಸ್ಥಿತಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮಳೆಯಾದ್ರೂ ತಿಂಗಳಿಗೊಮ್ಮೆ ನೀರು. ಕುಡಿಯೋ ನೀರಿಗಾಗಿ ಜನರ ಪರದಾಟ. ರಾಜ್ಯದಲ್ಲಿ ವರ್ಣಾರ್ಪಟ ಜೋರಾಗಿದೆ. ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿತಾ ಇವೆ. ಆದರೂ ಕೂಡ ಗದಗ, ಬೆಟಗೇರಿ, ಅವಳಿ ನಗರದ ಜನ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇಲ್ಲಿನ ನರಸಾಪುರದಲ್ಲಿರುವ ನೇಕಾರರ ಗಲ್ಲಿಯಲ್ಲಿ ಕುಡಿಯುವ ನೀರಿನ ಬವಣೆ ಮುಂದುವರೆದಿದೆ. ತಿಂಗಳಿಗೊಮ್ಮೆ ಕುಡಿಯುವ ನೀರು ಬರ್ತಾ ಇದೆ. ಆದರೆ ಇದು ಶುದ್ಧವಾಗಿಲ್ಲ, ಕುಡಿಯೋಕ್ಕೂ ಯೋಗ್ಯವಾಗಿಲ್ಲ. ನೀರಿನಲ್ಲಿ ಹುಳುಗಳು ಬರ್ತಾ ಇವೆ. ಈ ನೀರನ್ನ ಕುಡಿದ್ರೆ ಅನಾರೋಗ್ಯ ಕಾಡ್ತಾ ಇದೆ ಅಂತ ಮಹಿಳೆಯರು ಆರೋಪ ಮಾಡಿದ್ದಾರೆ. ಶುದ್ಧ ನೀರಿನ ಘಟಕಗಳಿಗೆ ಹೋಗಿ ನೀರು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಬೆಟಗೇರಿ, ನರಸಾಪುರ ಓಣಿ ನಮ್ಮ ನೇಕರ್ ಕಾಲೋನಿ ರೀ. ನೀರು ಸರಿ ಬರಂಗಿಲ್ರಿ. ತಿಂಗಳಿಗೆ 1.5 ತಿಂಗಳಿಗೆ ನೀರು ಬಿಡ್ತಾನ್ರಿ. ಬಿಟ್ರೂ ಅವು ನೀರು ಸರಿಗಿಲ್ರಿ. ಕುಡಿಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರ್ರಿ. ಮತ್ತೆ ಹೆಂಗೆ ನೀರಿಲ್ಲ ಹೆಂಗೆ ನಾವು ಜೀವನ ಮಾಡ್ಬೇಕು ಹೇಳ್ರಿ ಸರ್.